ಹಾಯ್ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಚುಕ್ಕಿತಾರೆಗೆ ಪ್ರೀತಿಯ ಸ್ವಾಗತ. ಈ ಕಥೆ ಎಷ್ಟು ಸುಂದರವಾಗಿದೆ ಅಂದರೆ ಕಥೆಯನ್ನು ಕೊನೆಯ ತನಕ ಕೇಳಿದ ಮೇಲೆ ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಈ ರೀತಿಯ ಸುಂದರವಾದ ಆಂಟಿ ಸಿಗಬೇಕು, ಹಾಗೆ ಇದೇ ರೀತಿಯ ಘಟನೆ ನಿಮ್ಮ ಜೀವನದಲ್ಲೂ ನಡೆಯಬೇಕಂತ ಆಸೆ ಪಡುತ್ತೀರಿ. ಸರಿ, ಹಾಗಿದ್ರೆ ಕಥೆನ ಶುರು ಮಾಡೋಣ. ಅನನ್ಯ ಅನ್ನುವವಳು ತುಂಬ ಸುಂದರವಾದ ಆಂಟಿ. ಅವಳು ತಾನು ಪ್ರೀತಿಸಿದ ಹುಡುಗನನ್ನು ತಂದೆ ತಾಯಿಯ ಒಪ್ಪಿಗೆಯ ಮೇರೆಗೆ ಮದುವೆಯಾದಳು. ಅನನ್ಯಾಳ ಗಂಡನ ಹೆಸರು ವಿಶಾಲ್ ಅಂತ. ಅವನಿಗೆ ಸರಕಾರಿ ಉದ್ಯೋಗವಿದ್ದ ಕಾರಣ ಸ್ವಂತ ಮನೆಯನ್ನು ಬಿಟ್ಟು ಬಾಡಿಗೆ ಮನೆಯಲ್ಲಿ ವಾಸ ಮಾಡಬೇಕಾಗಿ ಬಂತು. ಮದುವೆಯಾದ ಹೊಸತರಲ್ಲಿ ವಿಶಾಲ್ ಅನನ್ಯಳನ್ನು ಯಾವ ರೀತಿ ಪ್ರೀತಿಸುತ್ತಿದ್ದ ಅಂದರೆ, ಸಂಜೆ ಕೆಲಸ ಬಿಟ್ಟು ಮನೆಗೆ ಬಂದ ತಕ್ಷಣವೇ ಇರೋ ಬರೋದನ್ನೆಲ್ಲ ತೆಗೆದು ತಾವರೆ ಹೂವಿನಂತೆ ಅರಳಿರುವ ಕಡುಪಿಂಕಾಗಿರುವ ಹೂವನ್ನು ಸವಿದು ಅಂಟಾಗಿರುವ ಜೇನುತುಪ್ಪದಂತಿರುವ ಮಕರಂದವನ್ನು ಹೀರಿ ಮೇಲೆದ್ದು ನಿಂತು ಗಟ್ಟಿಯಾಗಿರುವ ಯಜಮಾನನನ್ನು ಹೂವಿನೊಳಗಡೆ ನೂಕಿ ಅದು ಬಾಡಿ ಹೋಗುವ ತನಕ ಜಟಕಾ ಹೊಡೆದು ಆಚೆ ಬರುತ್ತಿರುವ ಬಿಳಿ ಮೊಸರನ್ನು ಅವಳಿಗೆ ಒತ್ತಾಯ ಮಾಡಿ ಕುಡಿಸಿ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದ. ಬೆಳಿಗ್ಗೆ ಸೂರ್ಯನ ಕಿರಣಗಳು ಭೂಮಿಗೆ ಬೀಳುವ ಮುಂಚೆಯೇ ತನ್ನ ಹಾವು ಕೋಳಿಯ ಕುತ್ತಿಗೆಯಂತೆ ಎದ್ದು ವ್ಯಾಯಾಮ ಮಾಡಬೇಕಂತ ಹಿಂದಿನಿಂದಲೇ ಅನನ್ಯಾಳ ಹೂವಿನೊಳಗೆ ನುಸುಳಿ ಬರುತ್ತಿತ್ತು. ಬೆಳಿಗ್ಗೆ ಏನ್ರೀ ಇದು ಅಂತ ಕೇಳಿದರೆ ಹಣ್ಣಿನ ತೊಟ್ಟನ್ನು ಚಿವುಟುತ್ತಾ ಸುಮ್ಮನೆ ಎಂಜಾಯ್ ಮಾಡು, ಬೆಳಗ್ಗೆ ಮುಂಚೆ ನನ್ನ ತಮ್ಮನಿಗೆ ಉಪವಾಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವಳ ಹೂವು ಅರಳುವುದಕ್ಕೂ ಮುಂಚೆಯೇ ಬಾಡಿ ಹೋಗುವಂತೆ ಬಡಿಯುವುದೇ ಅವನ ಬೆಳಗ್ಗಿನ ದಿನಚರಿಯಾಗಿತ್ತು. ಅನನ್ಯಳ ಹೃದಯದಲ್ಲಿ ಒಂದು ಮಧುರವಾದ ಬಯಕೆ ಅಲೆದಾಡುತ್ತಿತ್ತು. ಕಾಲೇಜಿನಲ್ಲಿ ತನಗಿಷ್ಟವಾಗುವ ಹುಡುಗನ ಜೊತೆಗೆ ಜೀವನದ ಮೊದಲ ಪ್ರೀತಿಯನ್ನು ಅನುಭವಿಸಬೇಕೆಂಬ ತವಕ. ಅವಳು ಬೆಳದಿಂಗಳ ರಾತ್ರಿಗಳಲ್ಲಿ ಕನಸು ಕಂಡವಳು. ಕೈಗಳು ಜೋಡಿಸಿ ತನ್ನ ಅರಳದ ಹೂವಿನ ಮೇಲೆ ಬೀಳುವ ಏಟಿನ ಸುಖವನ್ನು ಊಹಿಸುತ್ತಾ ಹೂವಿನೊಳಗೆ ಬೆರಳು ಬಿಟ್ಟು ಅದರ ಮಕರಂದವನ್ನು ಹೊರತೆಗೆದೇ ನಿದ್ರಿಸುತ್ತಿದ್ದಳು. ಆದರೆ ಆ ಕನಸುಗಳೆಲ್ಲ ನನಸಾಗೇ ಉಳಿದು ಹೋಯಿತು. ವಿಶಾಲ್ ಕೆಲಸಕ್ಕೆ ಹೋದ ಮೇಲೆ ಅನನ್ಯ ನೀರು ತರುವುದಕ್ಕೆ ಹೊರಗಡೆ ಹೋದಾಗ ಊರಿನ ಗಂಡಸರು ಅವಳನ್ನು ತಿನ್ನುವಂತೆ ನೋಡುತ್ತಿದ್ದರು. ಯಾಕೆಂದರೆ ಅವರ ಊರಿನಲ್ಲಿ ಸುಂದರವಾಗಿರುವ ಹೆಂಗಸರು ಯಾರೂ ಕೂಡ ಇರಲಿಲ್ಲ. ಯಾವಾಗ ಅನನ್ಯ ಬಂದಳೋ ಅವತ್ತಿನಿಂದ ಮದುವೆಯಾಗಿರುವ ಗಂಡಸರು ತಮ್ಮ ಹೆಂಡತಿಯ ಸೌಂದರ್ಯವನ್ನು ನೋಡುವುದನ್ನು ಬಿಟ್ಟು ಅನನ್ಯಾಳನ್ನು ನೋಡುವುದಕ್ಕಂತ ಮುಗಿ ಬೀಳುತ್ತಿದ್ದರು. ಮೀನಿನ ಕಣ್ಣಿನಂತೆ ದುಂಡಾಗಿರುವ ಅವಳ ಕಣ್ಣು, ಹದವಾಗಿ ಬೆಳೆದಿರುವ ಹಣ್ಣುಗಳು, ಸೊಂಟದ ತನಕ ಬಳುಕುತ್ತಿರುವ ಕೇಶರಾಶಿ, ಹೆಜ್ಜೆ ಹೆಜ್ಜೆಗೂ ಅಲುಗಾಡುವಂತೆ ಬೆಳೆದಿರುವ ಹಿಂದಿನ ಭಾಗ, ಇವೆಲ್ಲವನ್ನೂ ನೋಡುತ್ತಿದ್ದರೆ ಅವರ ಎದೆಯಲ್ಲಿ ಕರೆಂಟ್ ಪಾಸಾಗಿ ಜೀವನದಲ್ಲಿ ಒಮ್ಮೆಯಾದರೂ ಅಂತಹ ಚೆಂದುಳ್ಳಿ ಚೆಲುವೆಯನ್ನು ಅನುಭವಿಸಬೇಕಂತ ಮನಸಾರೆ ಆಸೆ ಪಡುತ್ತಿದ್ದರು. ಅನನ್ಯಾಳ ಗಂಡ ಕೆಲಸಕ್ಕೆ ಹೋದ ಮೇಲೆ ಪಕ್ಕದ ಮನೆಯ ಹುಡುಗ ಆರ್ಯ ಅನನ್ಯಾಳ ದೇಹದ ಸೌಂದರ್ಯವನ್ನು ನೋಡುತ್ತಾ ಕಣ್ತುಂಬಿಕೊಳ್ಳುತ್ತಿದ್ದ. ಅನನ್ಯಾಳ ಮನೆಯ ಬಾಡಿಗೆ ವಸೂಲಿ ಮಾಡುತ್ತಿದ್ದದ್ದು ಆರ್ಯನ ಅಪ್ಪ ಸುರೇಶ. ಆದರೆ ಸ್ವಲ್ಪವೇ ದಿನಗಳಲ್ಲಿ ಅನನ್ಯಾಳನ್ನು ನೋಡಬೇಕೆನ್ನುವ ಆಸೆಯಿಂದ ತಾನೇ ಹೋಗಿ ಬಾಡಿಗೆ ತರುತ್ತಿದ್ದ. ಅವನು ಅವಳ ಮನೆಗೆ ಹೋಗಿ ಆಂಟಿ ಅಂತ ಹಿತವಾಗಿ ಕರೆಯುತ್ತಾ ಅವಳ ಜೊತೆ ತಮಾಷೆ ಮಾಡುವುದು, ಹರಟೆ ಹೊಡೆಯುವುದು, ಇನ್ನು ಕೆಲವೊಮ್ಮೆ ಬೇಕಂತಾನೆ ಅವಳನ್ನು ಮುಟ್ಟಿ ಮಾತನಾಡಿಸುತ್ತಿದ್ದ. ದಿನವಿಡೀ ಅವಳ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಮನೆಗೆ ಬಂದ ಮೇಲೆ ಅವಳ ಉಬ್ಬಿದ ಹಣ್ಣುಗಳನ್ನು ನೆನೆಸಿಕೊಂಡು ಜಟಕಾ ಹೊಡೆಯುತ್ತಾ ಅವಳ ಮೇಲಿರುವ ಆಸೆಯನ್ನೆಲ್ಲ ನೋಳೆಯಂತಿರುವ ಅಂಟು ನೀರಿನಿಂದ ಹೊರಹಾಕುತ್ತಿದ್ದ. ಕೆಲವೊಮ್ಮೆ ಅನನ್ಯ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಹಣ್ಣುಗಳಿಗೆ ಹಾಕುವ ಕವಚಗಳನ್ನು ತನ್ನ ಕೈಗಳಿಂದ ಮುದ್ದೆ ಮಾಡಿ ಕೆಳಗಡೆ ಉಬ್ಬಿದ ಹೂವಿಗೆ ಹಾಕಿಕೊಳ್ಳುವ ಕವಚವನ್ನು ಕದ್ದುಕೊಂಡು ಹೋಗಿ ತಾನೇ ಹಾಕಿಕೊಳ್ಳುತ್ತಿದ್ದ. ದಿನ ಕಳೆದಂತೆ ವಿಶಾಲ್ಗೆ ಅನನ್ಯಾಳ ಮೇಲಿರುವ ಆಸೆ ಕಡಿಮೆಯಾಗುತ್ತಾ ಬಂತು. ಇಷ್ಟು ದಿನ ಕೆಲಸ ಬಿಟ್ಟು ಮನೆಗೆ ಬಂದವನೇ ಗಟ್ಟಿ ಕಂಬವನ್ನು ಹೂವಿನ ಚೆಡಿಯೊಳಗೆ ಹಾಕಿ ಮುದ್ದಾಡುತ್ತಾ ಮಜಾ ಮಾಡುತ್ತಿದ್ದ. ಆದರೆ ನಂತರದ ದಿನಗಳಲ್ಲಿ ಅವಳನ್ನು ಮುದ್ದಿಸುವುದು ಕಡಿಮೆ ಮಾಡುತ್ತಿದ್ದಂತೆ ಅನನ್ಯ ಮತ್ತು ಆರ್ಯನ ನಡುವೆ ಸ್ನೇಹ ಬೆಳೆಯಲು ಶುರುವಾಯಿತು. ಅನನ್ಯಾಳಿಗೆ ವಿಶಾಲ್ನಿಂದ ಕಡಿಮೆ ಪ್ರೀತಿ ಸಿಗುತ್ತಿದ್ದರೂ ಆರ್ಯನ ತುಂಟಾಟವು ಅವಳ ಆ ನೋವನ್ನು ಮರೆಮಾಚುತ್ತಿತ್ತು. ಆರ್ಯನಿಗೆ ಅವಳನ್ನು ಅನುಭವಿಸಬೇಕೆನ್ನುವ ಆಸೆ ತುಂಬಾನೇ ಇತ್ತು. ಆದರೆ ಆ ವಿಷಯವನ್ನು ಅವಳಿಗೆ ತಿಳಿಸಿದರೆ ಈಗಿರುವ ಸ್ನೇಹವನ್ನು ಕಳೆದುಕೊಳ್ಳುತ್ತೇನೆ ಅನ್ನುವ ಭಯದಲ್ಲಿ ಸುಮ್ಮನಿದ್ದ. ಅವಳನ್ನು ಆಂಟಿ ಅಂತ ಕರೆಯುತ್ತಿದ್ದವನು ಸ್ವಲ್ಪ ದಿನದಲ್ಲಿ ಅನನ್ಯ ಅಂತ ಕರೆಯುವುದಕ್ಕೆ ಪ್ರಾರಂಭಿಸಿದ. ಕೆಲವೊಂದು ಸಲ ಅವಳು ತಮಾಷೆಗೆ ಅವನ ಕೆನ್ನೆಯನ್ನು ಹಿಂಡಿದಾಗ ಆರ್ಯನಿಗೆ ಅವಳಂತೆ ನಾನು ಕೂಡ ಉಬ್ಬಿದ ಹಣ್ಣುಗಳನ್ನು ಒತ್ತುವುದಾ ಅಂತ ಅನಿಸುತ್ತಿತ್ತು. ಆದರೆ ಹಾಗೆ ಮಾಡಿದರೆ ತನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಹುಟ್ಟುತ್ತೆ ಅಂತ ತನ್ನ ಕೈಗಳನ್ನು ತಾನೇ ಕಟ್ಟಿ ಹಾಕೊಂಡು ಸುಮ್ಮನಿರುತ್ತಿದ್ದ. ಅನನ್ಯಾಳ ತಾಯಿ ಸುಗುಣ ಕರೆ ಮಾಡಿ, ಹೇಗಿದ್ದೀಯ ಮಗಳೇ, ವಿಶಾಲ್ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳೋದಕ್ಕೆ ಆಗುತ್ತಿರಲಿಲ್ಲ. ಯಾಕೆಂದರೆ ಅವಳೇ ಪ್ರೀತಿ ಮಾಡಿ ಮದುವೆಯಾಗಿದ್ದರಿಂದ ಹೌದಮ್ಮ ಅಂತ ಸುಳ್ಳು ಹೇಳುತ್ತಿದ್ದಳು. ಹೀಗೆ ಸ್ವಲ್ಪ ದಿನದಲ್ಲಿ ವಿಶಾಲ್ ಬೆಳಗ್ಗೆಯಿಂದ ಸಂಜೆಯ ತನಕ ಮನೆಯಲ್ಲಿದ್ದು ರಾತ್ರಿ ಕೆಲಸಕ್ಕೆ ಹೋಗುವುದಕ್ಕೆ ಶುರು ಮಾಡಿದ.
ಅವನು ಅನನ್ಯಾಳ ಹತ್ತಿರ, ನನಗೆ ನೈಟ್ ಶಿಫ್ಟ್ಗೆ ಹಾಕಿದ್ದಾರೆ, ಹೆಚ್ಚು ಕಡಿಮೆ 2 ರಿಂದ 3 ತಿಂಗಳವರೆಗೆ ರಾತ್ರಿ ಕೆಲಸಕ್ಕೆ ಹೋಗುತ್ತೇನೆ, ಬೆಳಗ್ಗೆ ಮನೆಗೆ ಬರ್ತೀನಿ, ರಾತ್ರಿ ನೀನು ಒಬ್ಬಳೇ ಇರುವುದನ್ನು ಅಭ್ಯಾಸ ಮಾಡಿಕೋ ಅಂತ ಹೇಳಿದ. ವಿಶಾಲ್ ಬೆಳಗ್ಗೆಯಿಂದ ಸಂಜೆ ತನಕ ಮನೆಯಲ್ಲೇ ಇದ್ದರೂ ಅನನ್ಯಾಳಿಗೆ ಯಾವುದೇ ರೀತಿಯ ಪ್ರೀತಿ ಸಿಗುತ್ತಿರಲಿಲ್ಲ. ಅವಳಿಗೆ ಅವಳ ಬೆರಳೇ ಆಧಾರ ಸ್ತಂಭವಾಗಿ ನಿಂತಿತು. ವಿಶಾಲ್ ದಿನವಿಡೀ ಮನೆಯಲ್ಲಿರುತ್ತಿದ್ದರಿಂದ ಆರ್ಯನಿಗೆ ತುಂಬಾನೇ ಬೇಜಾರಾಗುತ್ತಿತ್ತು. ಹಾಗಾಗಿ ವಿಶಾಲ್ ಸಂಜೆ ಹೊತ್ತಿಗೆ ಕೆಲಸಕ್ಕೆ ಹೊರಡುತ್ತಿದ್ದಂತೆ ಆರ್ಯ ಅವಳ ಮನೆಗೆ ಹೋಗಲು ಆರಂಭಿಸಿದ. ಇವತ್ತೊಂದು ದಿನ ರಾತ್ರಿ ನಮ್ಮ ಮನೆಯಲ್ಲಿರುತ್ತೀಯಾ ಅನ್ನೋ ಮಾತನ್ನು ಅನನ್ಯಾಳ ಬಾಯಿಂದ ಕೇಳಿಸಿಕೊಳ್ಳಬೇಕು ಅಂತ ತುಂಬಾನೇ ಹಾತೊರೆಯುತ್ತಿದ್ದ. ಆದರೆ ಅನನ್ಯಾಳ ಬಾಯಿಂದ ಆ ಮಾತು ಬರದೇ ಇದ್ದದ್ದು ಆರ್ಯನಿಗೆ ತುಂಬಾ ಬೇಸರ ಉಂಟು ಮಾಡಿತು. ಹಾಗಾಗಿ 3 ದಿನದಲ್ಲಿ ಅವಳ ಹತ್ತಿರ, ಆಂಟಿ, ರಾತ್ರಿ ನಿನಗೆ ಒಬ್ಬಳೇ ಇರೋದಕ್ಕೆ ಭಯ ಆದ್ರೆ ನನ್ನ ಹತ್ತಿರ ಹೇಳು, ನಾನು ಇರ್ತೀನಿ ಅಂತ ಹೇಳಿದ. ಆಗವಳು, ಅಯ್ಯೋ ಬೇಡ ಕಣೋ, ವಿಶಾಲ್ಗೆ ಈ ವಿಷಯ ಗೊತ್ತಾದ್ರೆ ಅವನು ರಂಪಾಟ ಮಾಡುತ್ತಾನೆ ಅಂತ ಹೇಳಿ ಸುಮ್ಮನಾದಳು. ಆರ್ಯನಿಗೂ ಕೂಡ ಜಾಸ್ತಿ ಒತ್ತಾಯ ಮಾಡಿ ಕೇಳೋದಕ್ಕಾಗದೆ ಸುಮ್ಮನಾದ. ಒಂದು ದಿನ ಬೆಳಗ್ಗೆ ವಿಶಾಲ್ ಪೇಟೆಗೆ ಹೊರಟಿದ್ದಾಗ ಆರ್ಯ ಹೊರಗಡೆ ಕುಳಿತು ಓದಿಕೊಳ್ಳುತ್ತಿರುತ್ತಾನೆ. ಅವಾಗ ಅನನ್ಯ ವಿಶಾಲ್ ಹತ್ತಿರ ಪೇಟೆಯಿಂದ ಬರುವಾಗ ಉದ್ದವಾಗಿರುವ ಸೌತೆಕಾಯಿಯನ್ನು ತಗೋಬನ್ನಿ, ಅದರ ಜೊತೆ ಬೇರೆ ಬಗೆಯ ತರಕಾರಿಗಳನ್ನು ತಗೊಂಡು ಬನ್ನಿ ಅಂತ ಹೇಳುತ್ತಾಳೆ. ಅವನು ಬೈಕ್ ಸ್ಟಾರ್ಟ್ ಮಾಡಿ ಹೊರಡುತ್ತಿದ್ದಂತೆ ಮತ್ತೊಮ್ಮೆ ಹೇಳುತ್ತಾಳೆ, ಉದ್ದವಾಗಿರುವ ಸೌತೆಕಾಯಿಗಳನ್ನು ಮರೆಯದೆ ತೆಗೆದುಕೊಂಡು ಬನ್ನಿ ಅಂತ ಹೇಳುತ್ತಾಳೆ. ಹೊರಗಡೆ ಓದುತ್ತಿದ್ದ ಆರ್ಯನಿಗೆ ಉದ್ದವಾಗಿರೋದನ್ನೇ ತೆಗೆದುಕೊಂಡು ಬರೋದಕ್ಕೆ ಹೇಳುತ್ತಿದ್ದಾಳಲ್ಲ, ಯಾಕಿರಬಹುದು ಅಂತ ತಾನು ಓದುವುದನ್ನು ಬಿಟ್ಟು ಅದರ ಬಗ್ಗೆನೇ ಯೋಚನೆ ಮಾಡುತ್ತಿರುತ್ತಾನೆ. ವಿಶಾಲ್ ಪೇಟೆಗೆ ಹೋಗಿ ತನ್ನ ಕೆಲವು ಕೆಲಸಗಳನ್ನು ಮುಗಿಸಿಕೊಂಡು ಮನೆಗೆ ಬರುವಾಗ ಸಂಜೆಯಾಯಿತು. ಅವನು ಸಂಜೆ ಮನೆಗೆ ಬರುವಾಗ ಬಗೆ ಬಗೆಯ ತರಕಾರಿಗಳ ಜೊತೆಗೆ ಉದ್ದವಾಗಿರುವ ಸೌತೆಕಾಯಿಗಳನ್ನು ತೆಗೆದುಕೊಂಡು ಬರುತ್ತಾನೆ. ಅವನು ಬರುವಾಗ ಅನನ್ಯ ಹೊರಗಡೆ ಕಸವನ್ನು ಗುಡಿಸುತ್ತಿದ್ದಳು. ವಿಶಾಲ್ ಬಂದ ಕೂಡಲೇ ತರಕಾರಿ ತಂದಿರುವ ಚೀಲವನ್ನು ಅನನ್ಯಾಳ ಕೈಗೆ ಕೊಟ್ಟು ಒಳಗಡೆ ಹೋಗಿ ಕೆಲಸಕ್ಕೆ ಹೊರಡಲು ಸಿದ್ಧನಾಗುತ್ತಾನೆ. ಅನನ್ಯ ತರಕಾರಿ ಚೀಲವನ್ನು ತೆಗೆದುಕೊಂಡ ತಕ್ಷಣವೇ ಚೀಲದೊಳಗೆ ಕೈ ಹಾಕಿ ಸೌತೆಕಾಯಿಗಳನ್ನು ಹೊರತೆಗೆಯುತ್ತಾಳೆ. ವಿಶಾಲ್ ತಂದಿರುವ ಸೌತೆಕಾಯಿಗಳನ್ನು ನೋಡಿ ಅವಳಿಗೆ ತುಂಬಾ ಸಂತೋಷವಾಗಿ ಅದಕ್ಕೊಂದು ಸಿಹಿಯಾದ ಚುಂಬನ ಕೊಟ್ಟು ಚೀಲದೊಳಗೆ ಹಾಕಿ ಒಳಗೆ ತೆಗೆದುಕೊಂಡು ಹೋಗುತ್ತಾಳೆ. ದೂರದಿಂದ ನೋಡುತ್ತಿರುವ ಆರ್ಯನಿಗೆ ಅನನ್ಯ ಸೌತೆಕಾಯಿಗೆ ಮುತ್ತು ಕೊಟ್ಟಿದ್ದನ್ನು ನೋಡಿ ಅವಳು ಯಾತಕ್ಕಾಗಿ ಸೌತೆಕಾಯಿಯನ್ನು ತರುವುದಕ್ಕೆ ಹೇಳಿದ್ದು ಅಂತ ಅರ್ಥವಾಗುತ್ತೆ. ವಿಶಾಲ್ ಸಂಜೆ ಕೆಲಸಕ್ಕೆ ಹೋದ ಮೇಲೆ ಆರ್ಯ ನಿಧಾನವಾಗಿ ಅವಳ ಮನೆ ಕಡೆ ಹೋಗುತ್ತಾನೆ. ಒಂದು ವೇಳೆ ತಾನು ಅನನ್ಯಾಳನ್ನು ಕರೆದು ಒಳಗಡೆ ಹೋದರೆ ಅವಳು ಸೌತೆಕಾಯಿಯಿಂದ ಏನು ಮಾಡುತ್ತಾಳೆ ಅಂತ ಗೊತ್ತಾಗುವುದಿಲ್ಲ ಅಂದುಕೊಂಡು ಹೊರಗಡೆ ಇರುವ ಕಿಟಕಿಯ ಸಂದಿಯಲ್ಲಿ ಅವಳನ್ನು ಗಮನಿಸುತ್ತಿರುತ್ತಾನೆ. ಹೀಗೆ ಅರ್ಧ ಗಂಟೆಯ ತನಕ ಅಲ್ಲೇ ನಿಂತು ಅವಳನ್ನೇ ನೋಡುತ್ತಿರುತ್ತಾನೆ. ಅಷ್ಟರಲ್ಲಿ ಅದೆಷ್ಟೋ ಸೊಳ್ಳೆಗಳು ಅವನಿಗೆ ಕಚ್ಚಿರುತ್ತೆ. ಆದರೂ ಕೂಡ ಸೊಳ್ಳೆಗಳ ಕಾಟವನ್ನು ಸಹಿಸಿಕೊಂಡು ಸ್ವಲ್ಪವೂ ಅಲುಗಾಡದೆ ಅವಳನ್ನೇ ಗಮನಿಸುತ್ತಿರುತ್ತಾನೆ. ಅಂತೂ ಇಂತೂ ಅರ್ಧ ಗಂಟೆ ಆದ ಮೇಲೆ ಮಾರುಕಟ್ಟೆಯಿಂದ ತಂದಿರುವ ತರಕಾರಿ ಚೀಲಕ್ಕೆ ಕೈ ಹಾಕಿ ಉದ್ದವಾಗಿ ಬೆಳೆದಿರುವ ಸೌತೆಕಾಯಿಯನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದರ ತುದಿಗೊಂದು ಚುಂಬನ ಕೊಟ್ಟಾಗ ಅವನ ಎದೆ ಬಡಿತ ಒಂದೇ ಸಮನೆ ಜಾಸ್ತಿಯಾಗುವುದಕ್ಕೆ ಶುರುವಾಗುತ್ತೆ. ನಂತರ ತಕ್ಷಣವೇ ನೀಲಿಲಂಗವನ್ನು ಮೇಲಕ್ಕೆತ್ತಿ ತನ್ನ ಕಡು ನೀಲಿ ಬಣ್ಣದ ಕಾಚವಂಕಳಚಿ ಸೋಫಾದ ಮೇಲೆ ಎಸೆದಾಗ ಆರ್ಯನ ಎದೆ ಬಡಿತ ಇನ್ನೂ ಜಾಸ್ತಿಯಾಗಿ ಮಟನ್ ಬಿರಿಯಾನಿ ಪರಿಮಳ ಮೂಗಿಗೆ ಬಡಿದಾಗ ಯಾವ ರೀತಿ ನೀರು ಬರುತ್ತೋ ಅದೇ ರೀತಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಎಲ್ಲವನ್ನೂ ಮೇಲಕ್ಕೆತ್ತಿ ಕುಳಿತಾಗ ಹುಲ್ಲು ರಾಶಿಯ ನಡುವಿರುವ ಸುಂದರವಾಗಿರುವ ಎಸಳು ಬಿಡಿಸಿದ ಹೂವನ್ನು ನೋಡಿ ಅವನ ತಲೆ ಕೆಟ್ಟು ಹೋಗುತ್ತೆ. ಅಂತಹ ಸುಂದರವಾದ ಸಂಪಿಗೆ ಹೂವನ್ನು ನೋಡಿದ್ದಕ್ಕೆ ತನ್ನ ಕಂಬ ವಿದ್ಯುತ್ ಕಂಬದಂತೆ ಗಟ್ಟಿಯಾಗಿ ಎದ್ದು ನಿಂತು ತುದಿಯಿಂದ ನೀರಿನಂತಿರುವ ಮಕರಂದವಿಳಿಯಲು ಶುರುವಾಗುತ್ತೆ. ನಂತರ ಅವಳು ಮಾರುಕಟ್ಟೆಯಿಂದ ವಿಶಾಲ್ ತಂದಿರುವ ಸೌತೆಕಾಯಿಯನ್ನು ಹೂವಿನ ಮೇಲೆ ಹತ್ತಿಯಂತೆ ಒರೆಸಿ ಒಳಗೆ ಹಾಕೊಂಡು ಹಿಂದೆ ಮುಂದೆ ಮಾಡುವಾಗ ಅವನಲ್ಲಿ ಅಡಗಿದ ಆಸೆ ಇನ್ನೂ ಹೆಚ್ಚಾಗುತ್ತೆ. ಆವಾಗ ಇದ್ದಕ್ಕಿದ್ದಂತೆ ಅನನ್ಯಾಳ ತಾಯಿಯಾಗಿರುವ ಸುಗುಣ ತನ್ನ ಮುದ್ದು ಮಗಳಿಗೆ ಕರೆ ಮಾಡುತ್ತಾರೆ. ಆಗ ಅವಳು, ಅಯ್ಯೋ ಇಷ್ಟು ಹೊತ್ತಲ್ಲಿ ಯಾರು ಫೋನ್ ಮಾಡ್ತಾ ಇರೋದು ಅಂತ ಹೇಳಿ ಹೂವಿನೊಳಗಿದ್ದ ಸೌತೆಕಾಯಿಯನ್ನು ಹೊರತೆಗೆದು ಕುರ್ಚಿಯ ಮೇಲಿಟ್ಟು ಫೋನ್ ತಗೊಂಡು ಮನೆಯ ಹೊರಗಡೆ ಬರುವುದಕ್ಕೆ ಸಿದ್ಧವಾಗುತ್ತಾಳೆ. ಕಿಟಕಿಯಲ್ಲಿ ಕದ್ದು ನೋಡುತ್ತಿರುವ ಆರ್ಯ ತಾನು ಇಲ್ಲೇ ಇದ್ದರೆ ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಅನ್ನೋ ಭಯದಲ್ಲಿ ತಕ್ಷಣವೇ ಅಲ್ಲಿಂದ ಬಂದು ಬಾಗಿಲ ಹತ್ತಿರ ನಿಲ್ಲುತ್ತಾನೆ. ಅವಾಗ ಅನನ್ಯ ತನ್ನ ತಾಯಿ ಸುಗುಣಾಳ ಜೊತೆ ಮಾತನಾಡುತ್ತಾ ಬಾಗಿಲನ್ನು ತೆರೆದಾಗ ಆರ್ಯನನ್ನು ನೋಡಿ, ಆರ್ಯ ನೀನು ಯಾವಾಗ ಬಂದೆ ಅಂತ ಕೇಳುತ್ತಾಳೆ. ಅದಕ್ಕವನು, ನಾನು ಈಗಷ್ಟೇ ಬಂದೆ, ಇನ್ನೇನು ಬಾಗಿಲು ತಟ್ಟಬೇಕೆನ್ನುವಷ್ಟರಲ್ಲಿ ನೀವೇ ಬಾಗಿಲನ್ನು ತೆಗೆದು ಬಿಟ್ರಿ ಅಂತ ಹೇಳುತ್ತಾನೆ. ಆರ್ಯನಿಗೆ ಕುರ್ಚಿಯ ಮೇಲೆ ಇಟ್ಟಿರುವ ಸೌತೆಕಾಯಿ ತಿನ್ನಬೇಕೆಂದು ತುಂಬಾ ಆಸೆಯಾಗಿತ್ತು. ಹಾಗಾಗಿ ಅನನ್ಯಾಳ ಹತ್ತಿರ ಹೇಳದೆ ಕೇಳದೆ ಒಳಗಡೆ ಹೋಗುತ್ತಾನೆ. ಆದರೆ ಅನನ್ಯ ಮಾತ್ರ ತನ್ನ ತಾಯಿ ಸುಗುಣಾಳ ಹತ್ತಿರ ಮಾಡುತ್ತಲೇ ಇರುತ್ತಾಳೆ. ಆರ್ಯ ಒಳಗಡೆ ಹೋದವನೇ ಅದನ್ನು ಕೈನಲ್ಲಿ ತೆಗೆದುಕೊಂಡು ಅದರ ಪರಿಮಳವನ್ನು ಹೀರುತ್ತಾನೆ.
ಅದರ ಪರಿಮಳ ಎಷ್ಟು ಸುಗಂಧಭರಿತವಾಗಿತ್ತು ಅಂದರೆ ಸಂಪಿಗೆ ಹೂವಿಗಿಂತಲೂ ಸುಗಂಧವಾಗಿತ್ತು. ಅದು ಒಳಗಡೆ ಹೋಗಿದ್ದರಿಂದ ಅದರ ಸುತ್ತಮುತ್ತಲೆಲ್ಲ ನೋಳೆಯಂತಿರುವ ಅಂಟು ನೀರು ಅಂಟಿಕೊಂಡಿತ್ತು. ಆರ್ಯ ಹಿಂದೆ ಮುಂದೆ ನೋಡದೆ ಅದನ್ನು ಚೆನ್ನಾಗಿ ಸವಿದ. ನಂತರ ಅದನ್ನು ತಿನ್ನುವುದಕ್ಕೆ ಪ್ರಾರಂಭಿಸಿದ. ಹೊರಗಡೆ ತಾಯಿಯ ಜೊತೆ ಮಾತನಾಡುತ್ತಿದ್ದ ಅನನ್ಯ ಫೋನ್ ಕಟ್ ಮಾಡಿ ಒಳಗಡೆ ಬಂದು ಆರ್ಯ ಸೌತೆಕಾಯಿಯನ್ನು ತಿನ್ನುತ್ತಿರುವುದನ್ನು ನೋಡಿ ಶಾಕ್ ಆಗುತ್ತಾಳೆ. ಅವಾಗವಳು ಆರ್ಯ ಏನು ಮಾಡುತ್ತಿದ್ದೀಯಾ ಅಂತ ಕೇಳುತ್ತಾಳೆ. ಅದಕ್ಕವನು, ಆಂಟಿ, ಕುರ್ಚಿಯ ಮೇಲೆ ಸೌತೆಕಾಯಿ ಇತ್ತು, ನನಗೆ ಸೌತೆಕಾಯಿ ಎಂದರೆ ತುಂಬಾ ಇಷ್ಟ, ಹಾಗಾಗಿ ತಿನ್ನುತ್ತಿದ್ದೇನೆ ಅಂತ ಹೇಳುತ್ತಾನೆ. ಅವಾಗ ಅನನ್ಯ, ಅಯ್ಯೋ, ಆ ಸೌತೆಕಾಯಿಯನ್ನು ತಿನ್ನಬೇಡ ಕಣೋ, ನೀನು ಕೇಳಿದರೆ ಬೇರೆ ಸೌತೆಕಾಯಿಯನ್ನು ಕೊಡುತ್ತಿದ್ದೇನೆ ಅಂತ ಹೇಳುತ್ತಾಳೆ. ಅದಕ್ಕೆ ಆರ್ಯ, ಈ ಸೌತೆಕಾಯಿಗೆ ಏನಾಗಿದೆ? ಇದು ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಏನೋ ಒಂಥರ ಅಂಟು ರೀತಿಯ ನೀರು ಅಂಟಿಕೊಂಡಿತ್ತು, ಅದಂತೂ ಇನ್ನೂ ರುಚಿಯಾಗಿದೆ. ನನಗದು ಯಾವ ನೀರು ಅಂತಾನೇ ಗೊತ್ತಾಗಲಿಲ್ಲ, ಆದರೆ ತಿನ್ನೋದಕ್ಕೆ ಬಲು ರುಚಿಯಾಗಿದೆ. ಆ ನೀರನ್ನು ಸವಿಯುತ್ತಿದ್ದರೆ ಇನ್ನೂ ಸವಿಯಬೇಕು ಅಂತ ಆಸೆಯಾಗುತ್ತೆ ಅಂತ ಹೇಳಿ ಸೌತೆಕಾಯಿಯನ್ನು ಅವಳೆದುರೇ ತಿನ್ನುತ್ತಾನೆ. ಅವನ ಮಾತನ್ನು ಕೇಳಿ ಅನನ್ಯಾಗೆ ತುಂಬಾನೇ ನಾಚಿಕೆಯಾಗಿ, ಅದು ನೀರಲ್ಲ ಕಣೋ, ಬೇರೆ ಏನೋ ಅಂತ ಹೇಳಿ ನಕ್ಕಿದಳು. ಅದಕ್ಕವನು, ಬೇರೆ ಏನೋ ಅಂದರೆ ಏನು? ದಯವಿಟ್ಟು ನನಗೆ ಅದು ಯಾವ ನೀರು ಅಂತ ಹೇಳಿ, ನನಗೆ ಅದನ್ನು ಕುಡಿಬೇಕು ಅಂತ ತುಂಬಾನೇ ಆಸೆಯಾಗುತ್ತಿದೆ ಅಂತ ಹೇಳುತ್ತಾನೆ. ಅದಕ್ಕೆ ಅನನ್ಯ ಹೇಳುತ್ತಾಳೆ, ಆರ್ಯ, ನೀನು ಸುಮ್ಮನಿರು, ಅದನ್ನು ಹೇಳೋದಕ್ಕೆ ನನಗೆ ತುಂಬಾ ನಾಚಿಕೆಯಾಗುತ್ತೆ ಅಂತ ಹೇಳಿದಾಗ, ಪ್ಲೀಸ್ ಕಣೆ, ನನಗೆ ಅದನ್ನು ಸವಿಯಬೇಕಂತ ತುಂಬಾನೇ ಆಸೆಯಾಗುತ್ತಿದೆ. ಅದರ ಪರಿಮಳ ಹೇಗಿತ್ತಂದರೆ ಹೈದರಾಬಾದ್ ಬಿರಿಯಾನಿಗಿಂತಲೂ ಸ್ವಾದಿಷ್ಟವಾದ ಪರಿಮಳ ಆ ಅಂಟು ನೀರಿನಲ್ಲಿತ್ತು. ಆ ನೀರು ಎಲ್ಲಿ ಸಿಕ್ಕಿದರೂ ಪರವಾಗಿಲ್ಲ, ನಾನು ಚೂರು ಕೂಡ ವೇಸ್ಟ್ ಮಾಡದೆ ಕುಡಿಯುತ್ತೇನೆ ಅಂತ ಹೇಳಿ ಹಠ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಅಂತಹ ಸಕ್ಕರೆಯಂತ ಸವಿಯಾದ ಮಾತನ್ನು ಕೇಳಿದ ಅನನ್ಯ ಕರಗಿ ನೀರಾಗಿ ಹೋಗುತ್ತಾಳೆ. ಆಮೇಲವಳು ಅವನ ಹತ್ತಿರ, ಅದು ಬೇರೆ ಯಾವ ನೀರು ಅಲ್ಲ ಕಣೋ, ನನ್ನ ಹೂವಿನೊಳಗಿದ್ದ ಅಂಟು ನೀರು, ನೀನು ಬರೋದಕ್ಕಿಂತ ಮುಂಚೆನೇ ಅದನ್ನು ನನ್ನದರೊಳಗೆ ಹಾಕಿಕೊಂಡಿದ್ದೆ ಕಣೋ, ಹಾಗಾಗಿ ಅದರ ಸುತ್ತಮುತ್ತಲೆಲ್ಲ ನೀರು ಅಂಟಿಕೊಂಡಿತ್ತು, ಅದನ್ನೇ ನೀನು ಸವಿದದ್ದು ಅಂತ ಹೇಳಿದಳು. ಆರ್ಯನಿಗೆ ಎಲ್ಲವೂ ಕೂಡ ಗೊತ್ತಿದ್ದರೂ ಏನು ಕೂಡ ಗೊತ್ತಿಲ್ಲದವನಂತೆ, ನಿಜವಾಗಲೂ ಅದು ನಿಮ್ಮ ಹೂವಿನ ನೀರಾ? ಅದು ಅಷ್ಟೊಂದು ರುಚಿಯಾಗಿರುತ್ತೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ ಕಣೆ. ನಿನಗೇನು ಅಭ್ಯಂತರವಿಲ್ಲವೆಂದರೆ ಅದನ್ನು ಸವಿಯಲು ನನಗೆ ಅವಕಾಶ ಕೊಡುತ್ತೀಯಾ ಅಂತ ಕೇಳಿಯೇ ಬಿಡುತ್ತಾನೆ. ಅನನ್ಯ ಮೊದಲೇ ಕರಗಿ ನೀರಾಗಿ ಹೋಗಿದ್ದರಿಂದ ನಾಚಿಕೊಳ್ಳುತ್ತಲೇ ಸರಿ ಅಂತ ತಲೆಯಾಡಿಸಿ ಕೆಳಗಡೆ ಕುಳಿತುಕೊಂಡು ಸವಿ ಅಂತ ಹೇಳಿದಾಗ ಒಳಗಡೆ ಹೋಗಿ ಸುಂದರವಾಗಿರುವ ಜಾಜಿ ಮಲ್ಲಿಗೆ ಹೂವನ್ನು ಕಣ್ಣಾರೆ ಕಣ್ತುಂಬಿಕೊಂಡು ಅದರ ಸುಗಂಧಭರಿತ ಪರಿಮಳವನ್ನು ಹೀರಿ ಹುಲ್ಲಿನ ನಡುವಿರುವ ಹೂವನ್ನು ಬಿಡಿಸಿ ಅದರ ಮಕರಂದವನ್ನು ಪೂರ್ತಿಯಾಗಿ ಸವಿಯುತ್ತಿರುವಾಗ ಅನನ್ಯಾಳ ಅಪ್ಪನಾಗಿರುವ ರಾಜೇಶ್ ಕರೆ ಮಾಡುತ್ತಾನೆ. ಅನನ್ಯ ತನ್ನ ತಂದೆಯ ಫೋನನ್ನು ಎತ್ತುವ ಪರಿಸ್ಥಿತಿಯಲ್ಲಿ ಇಲ್ಲದಿದ್ದರಿಂದ ಫೋನ್ ಎತ್ತದೆ ಸುಮ್ಮನಿರುತ್ತಾಳೆ. ನಂತರ ಅವನು ಎಲ್ಲವನ್ನೂ ಮುಗಿಸಿ ಮೇಲೆದ್ದು, ನೀನು ಅವಾಗ ಏನು ಮಾಡುತ್ತಿದ್ದೀಯಾ ಅಂತ ನಾನು ಹೊರಗಡೆಯಿಂದ ನೋಡುತ್ತಿದ್ದೆ ಅಂತ ಹೇಳಿ ನಗುತ್ತಾನೆ. ಅದಕ್ಕವಳು, ಕಳ್ಳ ಕಣೋ ನೀನು, ಎಲ್ಲವೂ ಗೊತ್ತಿದ್ದರೂ ನನ್ನ ಹತ್ತಿರವೇ ಕೇಳುತ್ತೀಯಾ ಅಂತ ಹೇಳಿದಾಗ, ನಿನ್ನ ಬಾಯಿಂದಲೇ ಕೇಳಬೇಕಂತ ತುಂಬ ಆಸೆಯಾಗುತ್ತಿತ್ತು, ಹಾಗಾಗಿ ಪುಟ್ಟದಾದ ನಾಟಕ ಮಾಡಿದ್ದು, ಅದನ್ನು ಒಳಗಡೆ ಹಾಕಿಕೊಂಡರೆ ಮಜಾ ಸಿಗುವುದಿಲ್ಲ, ನೀನು ಕೇಳಿದ್ದರೆ ನನ್ನ ಬಳಿ ಇರುವುದನ್ನೇ ಕೊಡುತ್ತಿರಲಿಲ್ಲವಾ ಅಂತ ಹೇಳಿ ಹೊರಗಡೆ ತೆಗೆದಾಗ ಅದರ ಅಳತೆಯನ್ನು ನೋಡಿ, ಏನೋ ಇದು ಹೀಗಾಗಿದೆ, ನನಗಿದು ಬೇಕು ಅಂತ ಹೇಳಿ ತಾನೇ ಹೂವಿನೊಳಗಡೆ ಹಾಕಿಕೊಂಡಾಗ ಅರ್ಧ ಗಂಟೆಯವರೆಗೆ ಹೂವಿಗೆ ಚಡಿ ಏಟನ್ನು ಕೊಟ್ಟು ಅದರಲ್ಲಿರುವ ಮೊಸರನ್ನು ಹೂವಿನೊಳಗೆ ತುಂಬಿದಾಗ, ಹೇಯ್, ಒಳಗಡೆ ತುಂಬಿಸಿದೆಯಾ? ಏನಾದರೂ ಹೆಚ್ಚು ಕಡಿಮೆಯಾದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ತಮಾಷೆ ಮಾಡಿದಾಗ ಸಡನ್ ಆಗಿ ಹೋಯಿತು ಅನ್ನುತ್ತಾನೆ. ಆಮೇಲೆ ಎಲ್ಲವನ್ನೂ ಸರಿ ಮಾಡಿಕೊಂಡು ಹೀರೆಕಾಯಿ ಪಲ್ಯವನ್ನು ಮಾಡುವುದಕ್ಕೆ ಅಡುಗೆ ಮನೆಗೆ ಹೋಗುತ್ತಾಳೆ. ಅವನಿಗೆ ತುಂಬ ಸುಸ್ತಾಗಿದ್ದರಿಂದ ಕುಡಿಯುವುದಕ್ಕೆ ಏನಾದರೂ ಇದ್ದರೆ ಕೊಡುತ್ತೀಯಾ ಅಂತ ಕೇಳುತ್ತಾನೆ. ಅದಕ್ಕವಳು ಬೆಳಿಗ್ಗೆ ಮಾಡಿದ ರಾಗಿ ಜ್ಯೂಸ್ ತೆಗೆದುಕೊಂಡು ಬಂದು ಕೊಡುತ್ತಾಳೆ. ಹೀರೆಕಾಯಿ ಪಲ್ಯ ಆದ ಮೇಲೆ ಇಬ್ಬರೂ ಕೂಡ ಜೊತೆಗೆ ಕುಳಿತುಕೊಂಡು ಊಟವನ್ನು ಮಾಡುತ್ತಾರೆ. ನಂತರ ಅವಳ ಅನುಮತಿ ಪಡೆದು ರಾತ್ರಿ ಅವಳ ಮನೆಯಲ್ಲೇ ಉಳಿದು ಬಿಡುತ್ತಾನೆ. ಅನನ್ಯಾಳಿಗೆ ರಾತ್ರಿವಿಡೀ ನಿದ್ದೆ ಮಾಡೋದಕ್ಕೆ ಬಿಡದೆ ಮತ್ತೆ 3 ಬಾರಿ ಮಾಡಿಬಿಡುತ್ತಾನೆ. ವಿಶಾಲ್ ಮನೆಯಲ್ಲಿ ಇಲ್ಲದಿದ್ದಾಗ ರಾತ್ರಿ ಅವಳಿಗೆ ಭಯವಾಗಬಾರದು ಅನ್ನುವ ಕಾರಣಕ್ಕೆ ಅವಳ ಮನೆಯಲ್ಲಿ ಉಳಿದುಕೊಂಡು ಅವಳನ್ನು ಕಾವಲಾಗಿ ಕಾಯುತ್ತಾನೆ. ಹಾಗೆ ತನ್ನ ಕೆಲಸವನ್ನು ಕೂಡ ಮುಗಿಸಿಕೊಳ್ಳುತ್ತಾನೆ. ವಿಶಾಲ್ 3 ತಿಂಗಳಾದ ಮೇಲೆ ತನ್ನ ರಾತ್ರಿ ಕೆಲಸವನ್ನು ನಿಲ್ಲಿಸಿ ಬೆಳಿಗ್ಗೆ ಕೆಲಸಕ್ಕೆ ಹೋಗುವುದಕ್ಕೆ ಶುರು ಮಾಡುತ್ತಾನೆ. ಇದಾದ ಮೇಲೆ ಆರ್ಯನಿಗೆ ರಾತ್ರಿ ಸಮಯದಲ್ಲಿ ಅವಳ ಮನೆಯಲ್ಲಿ ಉಳಿಯುವುದಕ್ಕೆ ಅವಕಾಶವೇ ಸಿಗುವುದಿಲ್ಲ. ಹೀಗೆ ಅನನ್ಯಾಳಿಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾದರೂ ಅವನೇ ಅವಳ ಜೊತೆ ನಿಲ್ಲುತ್ತಾನೆ. ಹೀಗೆ ಅವರಿಬ್ಬರ ಮಧ್ಯ ಸುಂದರವಾದ ಪ್ರೀತಿ ಶುರುವಾಗಿ ಹೆಮ್ಮರವಾಗಿ ಬೆಳೆಯುತ್ತೆ. ಫ್ರೆಂಡ್ಸ್, ಕತೆ ಹೇಗಿತ್ತು ಅಂತ ತಪ್ಪದೇ ಕಮೆಂಟ್ ಮಾಡಿ